ನನ್ನ ಹೆಸರು ಪ್ರಶಾಂತ್ ಅಂತ, ಶಂಕರಬಂಡಿ ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ. ನಾನು ಈ ವರ್ಷ ಒಂದು ಎಕರೆ ನ್ಯೂಜಿವೀಡ್ ಸೀಡ್ಸ್ ಅವ್ರದ್ದು 6699 ಅಂತ ಒಂದು ಎಕರೆ ಹಾಕಿದ್ದೀನಿ. ಇದು ಕೂಡ ನಾನು ಯಾಕೆ ಹಾಕಿದ್ದೀನಿ ಅಂದರೆ, ಲಾಸ್ಟ್ ಇಯರ್ ನನಗೆ ಜಸ್ಟ್ ಕಂಪ್ನಿಯವರು ಒಂದು 3 ಸಾಲಿಗೆ ಡೆಮೋ ಕೊಟ್ಟಿದ್ದರು. ಅಂದರೆ ಸಸಿ ತೊಗೊಂಬಂದು ಅವರೇ 3 ಸಾಲಿಗೆ ಡೆಮೋ ಕೊಟ್ಟಿದ್ದರು. ಕಂಪ್ಯಾರಿಸನ್ ನಾನು ಹೋದ ಸರಿ ನಾನು ಇಟ್ಟಿರೋ ಬೆಳೆಗೆ ಈ 6699 ಬೆಳೆಗೆ ಸ್ವಲ್ಪ ಒಳ್ಳೆ ಈಲ್ಡ್ ಬಂತು, ಡ್ಯಾಮೇಜ್ ಕಡಿಮೆ ಬಂತು. ಇನ್ನೊಂದು ಎಲೆ ಮಚ್ಚೆ ಕೂಡ ಭಾಳ ತೊಂದರೆ ಪಡ್ತು ನಮಗೆ. ಬೇರೆ ಬೆಳೆಗೆ ಇದಕ್ಕೂ ಕಂಪೇರ್ ಮಾಡಿದರೆ ಇದು ನನಗೆ ಪರವಾಗಿಲ್ಲ ಅನಿಸುತ್ತೆ ಅಣ್ಣ. ಜಸ್ಟ್ ನಾನು ಲಾಸ್ಟ್ ಇಯರ್ 3 ಸಾಲು ಹಾಕಿದ್ದೆ ಅಷ್ಟೇ. ಅವ್ರ ಕಂಪ್ನಿಯವರು ಡೆಮೋ ಕೊಟ್ಟಿದ್ದರು, ಜಸ್ಟ್ ಒಂದು 2 ಪ್ಯಾಕೆಟ್ ಹಂಗೆ. ನನಗೆ ಅದರಲ್ಲೇ ಒಳ್ಳೆ ಬೆಳೆ ಸಿಕ್ತು, ಒಳ್ಳೆ ಬೆಳೆ ಬಂದಿದೆ. ಜಸ್ಟ್ 2 ಪ್ಯಾಕೆಟ್ಗೆ ನನಗೆ ಇಷ್ಟು ಹೆಚ್ಚು ಕಮ್ಮಿ 6-7 ಕ್ವಿಂಟಾಲ್ವರೆಗೂ ಬಂದಿದೆ ನನಗೆ. ಹಂಗಾಗಿ ಈ ಬೆಳೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಣ್ಣ. ಇದು ಇನ್ನೊಂದು ನಮಗೇನು ಭಾಳ ತೊಂದರೆ ಆಗಿರೋದಂದರೆ, ಡ್ಯಾಮೇಜ್ ಕೂಡ ಭಾಳ ಕಡಿಮೆ ಇದೆ ಅಣ್ಣ. ಡ್ಯಾಮೇಜ್ ಅಂದರೆ ಕಾಯಿ ಮಚ್ಚೆ ಆಗ್ಬೋದು, ಎಲೆ ಮಚ್ಚೆ ಆಗ್ಬೋದು. ಇಷ್ಟು ಹೆಚ್ಚು ಕಮ್ಮಿ ಒಂದು 7-8 ಸ್ಪ್ರೇಸ್ ನನಗೆ ಬರೀ ಮಚ್ಚೆಗೆ ಹೋಗಿದೆ, ಐ ಮೀನ್ ಫಂಗಿಸೈಡೇ ಹೋಗಿದೆ. ಈ 6699ಗೆ ಭಾಳ ಫಂಗಿಸೈಡ್ ಭಾಳ ಕಡಿಮೆ ಹಾಕಿದ್ದೀನಿ, ಪ್ಲಸ್ ಸ್ಪ್ರೇಸ್ ಕೂಡ ಭಾಳ ಕಡಿಮೆನೇ ಹೊಡೆದಿದ್ದೀನಿ ಅಣ್ಣ. ಇದರಲ್ಲಿ ನೋಡಿ, ಇದು ಭಾಳ ದಪ್ಪ ಇದೆ, ಈ ಲೇಯರ್ ಬಂದುಬಿಟ್ಟು ಭಾಳ ದಪ್ಪ ಇದೆ. ಇದರಿಂದ ನಮಗೆ ಡ್ಯಾಮೇಜ್ ಕೂಡ ಭಾಳ ಕಡಿಮೆ ಆಗ್ಬೋದು. ಇನ್ನೊಂದು, ಈ ಒಂದು ಚಿಲ್ಲಿ ಇದೆಯಲ್ಲ, ಇದರಲ್ಲಿ ಬೀಜ ಕೂಡ ಭಾಳ ಇದೆ, ಅದಕ್ಕಾಗಿ ವೇಟ್ ಕೂಡ ಭಾಳ ಬರ್ಬೋದು ಅಂತ ನಮಗೆ ಆಶಿಸ್ತಾ ಇದ್ದೀವಿ. ನೀವೇ ನೋಡ್ಬೋದು, ಇಲ್ಲಿ ಹಸಿಮೆಣಸಿನ್ಕಾಯಿ ಕೆಳಗಡೆ ಹಣ್ಣುಗಾಯಿ ಇದ್ದರೂ ಮೇಲ್ಗಡೆ ಸ್ಟೆಪ್ ಹೆಂಗೆ ಕಿತ್ತಿದೆ ನೀವೇ ನೋಡ್ಬೋದು. ಇಲ್ಲಿ ಈ ಗಿಡದಲ್ಲಿ ಫ್ಲವರಿಂಗ್ ಕೂಡ ಇನ್ನೂ ಇದೆ. ಈ 6699 ಬೆಳೆ ಕೂಡ ಎಲ್ಲ ರೈತರು ಹಾಕ್ಕೋಬೋದಂತ ನಾನು ಅವ್ರಿಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಇಂಥ ಒಳ್ಳೆ ಬೀಜ ಕೊಟ್ಟಿರೋ ನ್ಯೂಜಿವೀಡ್ ಸೀಡ್ಸ್ ಅವ್ರಿಗೆ ನನ್ನ ಧನ್ಯವಾದಗಳು.